ಮಿತ್ರರೇ ನಮಸ್ಕಾರ. ಮಿತ್ರರೇ, IPL ಆರಂಭವಾಗಿ ಇಷ್ಟು ದಿನವಾದರೂ ಕೂಡ ನಾನು ಒಂದೇ ಒಂದು ವಿಡಿಯೋ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಇಡೀ ದೇಶದಲ್ಲಿ ರಾಜಕೀಯ ರಂಗೇರಿದೆ, ಒಂದು ಕಡೆ ಚುನಾವಣೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ IPL ಸುದ್ದಿ ಹೇಳಿದ್ರೆ ನಿಮಗೂ ಏನು ಹೊಸತು ಅಂತ ಅನಿಸೋದಿಲ್ಲ ಅಂತ ನಾನು ಕೂಡ ಭಾವಿಸಿದ್ದೆ. ಹೀಗಾಗಿ IPLನ ಯಾವುದೇ ಸುದ್ದಿಯನ್ನು ನಿಮ್ಮ ಬಳಿಗೆ ತರ್ತಾನೆ ಇರಲಿಲ್ಲ. ಆದರೆ ಮಿತ್ರರೇ, ಈಗ ಒಂದು ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಅದು IPLನಲ್ಲಿ ನಡೆದಿದೆ ಎನ್ನಲಾದಂತಹ ಟಾಸ್ ಫಿಕ್ಸಿಂಗ್ ವಿಚಾರ. ಕಳೆದ ಬಾರಿ ಭಾರತದಲ್ಲಿ ನಡೆದಂಥ ವಿಶ್ವಕಪ್ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಇಂಥದೇ ಪ್ರಶ್ನೆ ಎತ್ತಿತ್ತು, ಭಾರತದಲ್ಲಿ ಟಾಸ್ ಫಿಕ್ಸಿಂಗ್ ನಡೀತಾ ಇದೆ ಅಂತ. ಈಗಲೂ ಕೂಡ RCB ಮ್ಯಾಚ್ ವೇಳೆ ಟಾಸ್ ಫಿಕ್ಸಿಂಗ್ ನಡೆದಿದೆಯಾ ಅನ್ನುವಂಥ ಅನುಮಾನ ಶುರುವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ RCB ನಾಯಕನ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹಾಗಾದರೆ ನಿಜಕ್ಕೂ ಏನಿದು? RCB ಮ್ಯಾಚ್ನಲ್ಲಿ ಟಾಸ್ ಫಿಕ್ಸಿಂಗ್ ನಡೆದಿದೆಯಾ? RCBಯ ಪ್ರತಿ ಸೋಲಿಗೂ ಕೂಡ ಇದು ಕಾರಣ ಆಗ್ತಾ ಇದೆಯಾ? ಏನಿದು ಇಡೀ ಪ್ರಕರಣ? ನಿಜಕ್ಕೂ ಕೂಡ IPLನಲ್ಲಿ ಟಾಸ್ ಫಿಕ್ಸಿಂಗ್ ನಡೀತಾ ಇದೆಯಾ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಪ್ರತಿ ಸಲವೂ ಕನ್ನಡಿಗರು ಏನು ಹೇಳ್ತಾರೆ, ಈ ಬಾರಿ ಕಪ್ ನಮ್ಮದು ಅಂತ. ಇದುವರೆಗೆ ನಮಗೆ ಕಪ್ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಆದರೂ ಕೂಡ RCBಯ ಮೇಲಿನ ಕ್ರೇಜ್ ಸ್ವಲ್ಪವೂ ಕೂಡ ಕಡಿಮೆ ಆಗಿಲ್ಲ. ನಮ್ಮ ಅಭಿಮಾನಿಗಳು ಅಷ್ಟೇ ಅಭಿಮಾನದಿಂದ RCB ಮ್ಯಾಚನ್ನು ನೋಡ್ತಾರೆ. ಅದೆಷ್ಟೇ ಸಾವಿರ ಬೇಕಾದರೂ ಆಗಲಿ ಸ್ಟೇಡಿಯಂಗೆ ಹೋಗಿ ಮ್ಯಾಚ್ ನೋಡ್ತಾರೆ. ಆ ಮೂಲಕವಾಗಿ RCBಗೆ ಸಪೋರ್ಟ್ ಮಾಡ್ತಾರೆ. ಆದರೆ ಮಿತ್ರರೇ, ಈ ಬಾರಿ ಮಾತ್ರ RCBಯ ಪ್ರದರ್ಶನ ಇದೆಯಲ್ಲ, ಅತ್ಯಂತ ಕಳಪೆಯಾಗಿದೆ. ಇದುವರೆಗೆ 7 ಪಂದ್ಯಗಳನ್ನಾಡಿದ್ದಾರೆ. 7 ಪಂದ್ಯದಲ್ಲಿ RCB ಗೆದ್ದಿದ್ದು ಕೇವಲ 1 ಪಂದ್ಯ ಮಾತ್ರ. ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದ್ದಾರೆ, ಕೇವಲ 2 ಅಂಕ ಮಾತ್ರ ಗಳಿಸಿದ್ದಾರೆ. ಪ್ಲೇ ಆಫ್ಗೆ ಹೋಗುವಂಥ ಯಾವುದೇ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇಲ್ಲ. ಮುಂದಿನ 7 ಪಂದ್ಯವನ್ನು RCB ಗೆದ್ದಿದ್ದೇ ಆದರೆ ಒಂದು ಸ್ವಲ್ಪ ಆಸೆ ಇಟ್ಕೊಳ್ಬಹುದೋ ಏನೋ. ಆದರೂ ನಮ್ಮ ಅಭಿಮಾನಿಗಳು ನಿರಾಸೆಗೊಂಡಿಲ್ಲ. ಇವತ್ತೆಲ್ಲ ನಾಳೆ RCB ಸಾಧನೆ ಮಾಡುತ್ತೆ, ಕಪ್ ನಮ್ಮದಾಗುತ್ತೆ ಅನ್ನುವಂಥ ಭಾವನೆಯಲ್ಲೇ ಇದ್ದಾರೆ. ಆದರೆ ಒಂದು ವಿಚಾರ ಮಾತ್ರ RCB ಫ್ಯಾನ್ಸ್ಗೆ ಬಹಳ ನಿರಾಸೆಯನ್ನು ತಂದಿದೆ. ಇಡೀ IPL ಬಗ್ಗೆ ಅವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅದೇನು ಕೇಳಿದ್ರೆ RCBಗೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ. ಅದು ಮುಂಬೈ ಪಂದ್ಯದ ವೇಳೆ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಆಗಿದೆ ಎನ್ನುವಂಥ ರೀತಿಯಲ್ಲಿ ಫ್ಯಾನ್ಸ್ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ RCBಯ ನಾಯಕರಾದಂತಹ ಪಾಪ್ ಡುಪ್ಲೆಸಿ ಅವರ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅದು RCB ಫ್ಯಾನ್ಸ್ನ ಆರೋಪಕ್ಕೆ ಪುಷ್ಟೀಕರಿಸುವ ಹಾಗಿದೆ. ಹಾಗಾದರೆ ಏನಾಯಿತು ಮಿತ್ರರೇ? ಮುಂಬೈ ತಂಡ ಕೂಡ ಈ ಬಾರಿ ತುಂಬ ಸ್ಟ್ರಾಂಗ್ ಆಗಿದೆ. ನೀವು IPLನ ಎಲ್ಲ ಟೀಮ್ಗಳನ್ನು ಪಟ್ಟಿ ಮಾಡಿದ್ರೆ ಮುಂಬೈ ತಂಡ ತುಂಬ ಸ್ಟ್ರಾಂಗಾಗಿ ಕಾಣುತ್ತೆ. ಎಂತೆಂಥ ಬ್ಯಾಟ್ಸ್ಮನ್ಗಳಿದ್ದಾರೆ, ಬೌಲರ್ಸ್ಗಳು ಹೇಗಿದ್ದಾರೆ. ಆದರೂ ಕೂಡ ಅದ್ಯಾಕೋ ಅವರಿಗೆ ಈ ಬಾರಿ ಗೆಲುವು ಸಿಗ್ತಾ ಇಲ್ಲ. ಗೆಲ್ಲುವಂಥ ಮ್ಯಾಚ್ಗಳಲ್ಲೆಲ್ಲ ಸೋತು ಹೋಗ್ತಾ ಇದ್ದಾರೆ. ಒತ್ತಡ ಜಾಸ್ತಿ ಆಗ್ತಾ ಇದೆ. ಇಂತಹ ಒತ್ತಡದ ನಡುವೆ RCB ಮತ್ತು ಮುಂಬೈ ನಡುವೆ ಮ್ಯಾಚ್ ನಡೆದಿತ್ತು. ಅದು ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ನಡೆದಂತಹ ಮ್ಯಾಚ್. ಮುಂಬೈ ಪಾಲಿಗೆ ತುಂಬ ನಿರ್ಣಾಯಕವಾಗಿತ್ತು. RCB ಪಾಲಿಗೂ ನಿರ್ಣಾಯಕವಾದಂತಹ ಮ್ಯಾಚೇ ಅದು. ಮುಂಬೈ ಅವರ ಮೇಲೆ ಸಾಕಷ್ಟು ಒತ್ತಡ ಇತ್ತು. ಹಾರ್ದಿಕ್ ಪಾಂಡ್ಯ ಆ ಮ್ಯಾಚನ್ನು ಗೆಲ್ಲೇಬೇಕು ಅನ್ನುವಂಥ ಒತ್ತಡದಲ್ಲಿದ್ದರು. ಆ ಮ್ಯಾಚನ್ನು ಮುಂಬೈ ಗೆಲ್ತು ಕೂಡ. ಆದರೆ ಮಿತ್ರರೇ, ಗೆದ್ದ ರೀತಿಯ ಬಗ್ಗೆ ಈಗ ವಿವಾದ ಸೃಷ್ಟಿಯಾಗಿರೋದು. ಮ್ಯಾಚ್ ನಡೆದು ಸುಮಾರು ದಿನ ಕಳೆದು ಹೋಗಿದೆ. ಅದಾದ ಮೇಲೆ RCB ಮತ್ತು SRH ಮ್ಯಾಚ್ ಕೂಡ ನಡೆದು ಹೋಗಿದೆ. ಇದೆಲ್ಲ ಆಗ್ತಿದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ವಿವಾದ ಭುಗಿಲೆದ್ದಿದೆ. ಅದೇನು ಕೇಳಿದ್ರೆ, ಮುಂಬೈ ಪಂದ್ಯದಲ್ಲಿ ಸಾಕಷ್ಟು ಫಿಕ್ಸಿಂಗ್ ನಡೆದಿದೆ. ಮೊದಲನೇದಾಗಿ ಟಾಸ್ ಫಿಕ್ಸಿಂಗ್ ನಡೆದಿದೆ. ಎರಡನೇದಾಗಿ ಅಂಪೈರ್ಗಳು ಸಾಕಷ್ಟು ತಪ್ಪು ನಿರ್ಣಯಗಳನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ತಂತ್ರಜ್ಞಾನ ಇದ್ದರೂ ಕೂಡ ಬೆಂಗಳೂರಿಗೆ ಅನ್ಯಾಯ ಆಗಿದೆ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಏನಿದು ಪ್ರಕರಣ ನೋಡೋದಾದ್ರೆ ಮಿತ್ರರೇ, ಈ ವಿವಾದ ಜಾಸ್ತಿಯಾಗಿದ್ದು ಹೇಗೆ ಹೇಳ್ತೀನಿ ಕೇಳಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಮತ್ತು SRH ನಡುವೆ ಮ್ಯಾಚ್ ನಡೀತು. ಮ್ಯಾಚ್ಗೂ ಮುನ್ನ ಟಾಸ್ ಆಯ್ತಲ್ವಾ? ಆ ಸಂದರ್ಭದಲ್ಲಿ SRH ಟೀಮ್ನ ಕ್ಯಾಪ್ಟನ್ ಆದಂತಹ ಪ್ಯಾಟ್ ಕಮಿನ್ಸ್ ಮತ್ತು RCB ಟೀಮ್ನ ಕ್ಯಾಪ್ಟನ್ ಆದಂತಹ ಪಾಪ್ ಡುಪ್ಲೆಸಿ ಇಬ್ರು ಕೂಡ ಸ್ಟೇಡಿಯಂಗೆ ಟಾಸ್ಗೋಸ್ಕರವಾಗಿ ಬಂದಿದ್ರು. ಆ ಸಂದರ್ಭದಲ್ಲಿ ಪಾಪ್ ಡುಪ್ಲೆಸಿ SRH ಕ್ಯಾಪ್ಟನ್ ಜೊತೆಗೆ ಒಂದಷ್ಟು ಮಾತನಾಡ್ತಾರೆ. ಪ್ಯಾಟ್ ಕಮಿನ್ಸು ಮತ್ತು ಡುಪ್ಲೆಸಿ ನಡುವೆ ಒಂದಷ್ಟು ಮಾತುಕತೆ ಆಗುತ್ತೆ. ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಆ ಮಾತುಕತೆ ಏನು ಕೇಳಿದ್ರೆ, ಪಾಪ್ ಡುಪ್ಲೆಸಿ ಮುಂಬೈ ಮ್ಯಾಚ್ನಲ್ಲಿ ಏನು ಟಾಸ್ ಆಯ್ತಲ್ಲ, ಅದನ್ನು ಆ್ಯಕ್ಷನ್ ಮಾಡಿ SRHನ ಕ್ಯಾಪ್ಟನ್ ಆದಂಥ ಪ್ಯಾಟ್ ಕಮಿನ್ಸ್ಗೆ ತೋರಿಸ್ತಾರೆ. ಹೇಗಾಯಿತು ಟಾಸ್ ಅಂತ. ಪಾಪ್ ಡುಪ್ಲೆಸಿ ಹೇಗೆ ತೋರಿಸ್ತಾರೆ ಕೇಳಿದ್ರೆ, ಟಾಸನ್ನು ಮೇಲ್ ಹಾರಿಸಲಾಯಿತು, ಅದು ಹಿಂದೆ ಹೋಗಿ ಬಿತ್ತು. ಆನಂತರ ಮ್ಯಾಚ್ ರೆಫರಿ ಹೋಗಿ ನೋಡ್ತಾರೆ. ಮ್ಯಾಚ್ ರೆಫರಿ ನೋಡುವಂಥ ಸಂದರ್ಭದಲ್ಲಿ ಅದನ್ನು ಉಲ್ಟಾ ಮಾಡಿರ್ತಾರೆ. ಇದನ್ನೆಲ್ಲ ಕ್ಲೀನಾಗಿ ತೋರಿಸ್ತಾರೆ. ಆ ವಿಡಿಯೋವನ್ನು ಮತ್ತು ಮುಂಬೈ ಮ್ಯಾಚ್ನ ಟಾಸ್ ಆದಂತಹ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಯಿಂಟ್ ಮಾಡಲಾಗಿದೆ. ಎರಡನ್ನೂ ಕೂಡ ಜೋಡಿಸಿ ಈಗ ವೈರಲ್ ಮಾಡಲಾಗ್ತಾ ಇದೆ. ಪಾಪ್ ಡುಪ್ಲೆಸಿ ಮುಂಬೈ ಮ್ಯಾಚ್ನ ಟಾಸ್ ಅನ್ನೇ ಮಾತನಾಡಿರೋದು ಅಂತ ಕನ್ಫರ್ಮ್ ಆಗ್ತಾ ಇದೆ. ಅಲ್ಲಿಗೆ ಬೆಂಗಳೂರು ಕ್ಯಾಪ್ಟನ್ಗೆ ಮುಂಬೈ ಮ್ಯಾಚ್ ವೇಳೆ ಆದಂತಹ ಟಾಸ್ನ ಬಗ್ಗೆ ಸಾಕಷ್ಟು ಅನುಮಾನ ಇದೆ, ಅಲ್ಲೇನೋ ಲೋಪ ಆಗಿದೆ ಅಂತ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅದನ್ನು SRHನ ಕ್ಯಾಪ್ಟನ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅಂತ ಹೇಳಿ ಸಾಕಷ್ಟು ವೈರಲ್ ಮಾಡಲಾಗ್ತಾ ಇದೆ.
ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ ಮಿತ್ರರೇ, ಮುಂಬೈ ಮತ್ತು ಬೆಂಗಳೂರು ಮ್ಯಾಚ್ ವಾಂಖೇಡೆಯಲ್ಲಿ ನಡೀತಲ್ಲ, ಆ ಸಂದರ್ಭದಲ್ಲಿ ಟಾಸ್ಗೋಸ್ಕರವಾಗಿ ಪಾಪ್ ಡು ಪ್ಲೆಸಿ ಹೋಗಿರ್ತಾರೆ. ಜೊತೆಗೆ ಮುಂಬೈ ಟೀಮ್ನ ಕ್ಯಾಪ್ಟನ್ ಆದಂತಹ ಹಾರ್ದಿಕ್ ಪಾಂಡ್ಯ ಕೂಡ ಅಲ್ಲಿಗೆ ಬಂದಿರ್ತಾರೆ. ಮ್ಯಾಚ್ ರೆಫರಿ ಆಗಿದ್ದು ಜಾವಗಲ್ ಶ್ರೀನಾಥ್, ಕನ್ನಡಿಗರ ಹೆಮ್ಮೆಯಾದಂತಹ ಜಾವಗಲ್ ಶ್ರೀನಾಥ್ ಮ್ಯಾಚ್ ರೆಫರಿ ಆಗಿರ್ತಾರೆ. ಮ್ಯಾಚ್ ರೆಫರಿಯ ಪಾತ್ರ ಏನು? ಟಾಸ್ ಅನ್ನು ನೋಡುವುದೇ ಮ್ಯಾಚ್ ರೆಫರಿ. ಯಾರು ಟಾಸ್ ವಿನ್ ಆಗಿದ್ದಾರೆ ಅಂತ ಹೇಳುವಂತದ್ದೇ ಮ್ಯಾಚ್ ರೆಫರಿ. ಹಾರ್ದಿಕ್ ಪಾಂಡ್ಯ ಟಾಸ್ ಅನ್ನು ಹಾರಿಸ್ತಾರೆ, ಅದು ತುಂಬಾ ದೂರ ಹೋಗ್ಬೀಳುತ್ತೆ. ಅವರು ತನಗಿಂತಲೂ ಕೂಡ ಹಿಂದಕ್ಕೆ ಟಾಸ್ ಹಾರಿಸ್ತಾರೆ, ಅದು ದೂರ ಹೋಗ್ಬೀಳುತ್ತೆ. ಅಲ್ಲಿಗೆ ಹೋದಂತಹ ಮ್ಯಾಚ್ ರೆಫರಿ ಆ ಕಾಯಿನ್ ಅನ್ನ ಟರ್ನ್ ಮಾಡ್ತಾರೆ. ಮೇಲೆತ್ಕೊಳ್ಳುವಂತಹ ಸಂದರ್ಭದಲ್ಲೇ ಕೈಯನ್ನು ಟರ್ನ್ ಮಾಡ್ತಾರೆ ಅನ್ನುವಂಥ ವಿಡಿಯೋ ಇರೋದು. ಅದನ್ನೇ ಪಾಪ್ ಡು ಪ್ಲೆಸಿ ಕೂಡ ತೋರಿಸಿರುವಂಥದ್ದು. ಇದೇ ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿರೋದು. ಟಾಸ್ನಲ್ಲಿ ಫಿಕ್ಸಿಂಗ್ ಮಾಡಲಾಗ್ತಾ ಇದೆ ಅಂತ. ಮಿತ್ರರೇ, ಕೇವಲ ಇದೊಂದೇ ಆಗಿದ್ದರೆ ಅನುಮಾನ ಇರ್ತಿರಲಿಲ್ಲ. ಮುಂಬೈ ಮ್ಯಾಚ್ ವೇಳೆ ಸಾಕಷ್ಟು ಫಿಕ್ಸಿಂಗ್ ನಡೆದಿದೆ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದನ್ನು ನಾನು ಹೇಳ್ತಾ ಇಲ್ಲ, ಫ್ಯಾನ್ಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಆರೋಪ ಮಾಡ್ತಾ ಇರುವಂಥದ್ದು. ಇನ್ನೊಂದೇನಾಯಿತು ಕೇಳಿದ್ರೆ, ಆನ್ಫೀಲ್ಡ್ ಅಂಪೈರ್ ಆಗಿದ್ದಂತಹ ನಿತಿನ್ ಮೆನನ್ ಸಾಕಷ್ಟು ವಿವಾದಾತ್ಮಕ ತೀರ್ಪುಗಳನ್ನು ಕೊಟ್ಟರು. ಒಂದಲ್ಲ ಎರಡಲ್ಲ 4 ಬಾರಿ ವಿವಾದಾತ್ಮಕ ತೀರ್ಪನ್ನು ಕೊಟ್ಟರು. ಆನಂತರ ಟಿವಿ ಅಂಪೈರ್ ಬಳಿಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಟಿವಿ ಅಂಪೈರ್ ಕೂಡ ಅದೇ ತೀರ್ಪನ್ನು ಎತ್ತಿ ಹಿಡಿದ್ರು. ಅಂಪೈರ್ಸ್ ಕಾಲ್ ಅನ್ನುವಂಥ ರೀತಿಯಲ್ಲಿ ಆಯಿತು. ಇದು RCBಗೆ ದೊಡ್ಡ ನಷ್ಟ ತಂದಿಡ್ತು. ಗೆಲ್ಲುವಂಥ ಮ್ಯಾಚನ್ನು RCB ಕೈ ಚೆಲ್ಲುವ ಹಾಗಾಯಿತು. ಓವರ್ ಆಲ್ ಆಗಿ ಇಡೀ ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಮಿತ್ರರೇ, ಸಾಮಾಜಿಕ ಜಾಲತಾಣವನ್ನು ನೋಡುವಂಥವರಿಗೆ ಈ ಬಗ್ಗೆ ಸಾಕಷ್ಟು ಗೊತ್ತಿರುತ್ತೆ. ಮುಂಬೈ ತಂಡದ ಓನರ್ ಯಾರು ಅಂತ ನಿಮಗೆಲ್ಲ ಗೊತ್ತು, ನೀತಾ ಅಂಬಾನಿ. ಈ ದೇಶದಲ್ಲೇ ಅತಿ ಶ್ರೀಮಂತ ಕುಟುಂಬದವರು. ಅವರು ಏನು ಬೇಕಾದರೂ ಖರೀದಿ ಮಾಡುವಂತಹ ತಾಕತ್ತಿರುವಂಥವರು. ಹೀಗಾಗಿ ಮ್ಯಾಚ್ ರೆಫರಿಯಿಂದ ಹಿಡಿದು ಎಲ್ಲರನ್ನೂ ಬುಕ್ ಮಾಡಿದ್ದಾರೆ. ಈ ಮ್ಯಾಚ್ನಲ್ಲಿ ಬುಕ್ಕಿಂಗ್ ನಡೆದಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಪಾಪ್ ಡು ಪ್ಲೆಸಿ ಅವರ ಈ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಮಿತ್ರರೇ, ನಾನು ಕೂಡ ಇದನ್ನು ನಂಬ್ತಾ ಇದ್ದೆ. ಆಗಿರಬಹುದು, ಯಾಕೆಂದರೆ ದುಡ್ಡಿಂದ ಏನು ಬೇಕಾದರೂ ಮಾಡಬಹುದು. IPLನಲ್ಲಿ ಹಿಂದೆ ಕೂಡ ಆಗಿದೆ. ಈ ಹಿಂದೆ ಫಿಕ್ಸಿಂಗ್ ಆರೋಪ ಬಂದು ತಂಡಗಳೇ ಬ್ಯಾನ್ ಆದಂತಹ ಉದಾಹರಣೆ ಕೂಡ ಇದೆ. ಈ ಬಾರಿಯೂ ಅಂತಹದ್ದು ನಡೆದಿರಬಹುದೇನೋ ಅನ್ನುವಂಥ ಅನುಮಾನ ನನಗೂ ಬರ್ತಾ ಇತ್ತು. ಆದರೆ ನನ್ನ ನಂಬಿಕೆ ಏನು ಗೊತ್ತಾ, ಮುಂಬೈ ಮತ್ತು ಬೆಂಗಳೂರು ಮ್ಯಾಚ್ ನಡೆದಂತಹ ಸಂದರ್ಭದಲ್ಲಿ ಮ್ಯಾಚ್ ರೆಫರಿ ಆಗಿದ್ದು ಜಾವಗಲ್ ಶ್ರೀನಾಥ್. ಆನ್ಫೀಲ್ಡ್ ಅಂಪೈರ್ನ ತೀರ್ಮಾನದಲ್ಲಿ ವ್ಯತಿರಿಕ್ತವಾಗಿ ಬಂದಿರಬಹುದು, ಅದನ್ನು ಟಿವಿ ಅಂಪೈರ್ ನೋಡಿರಬಹುದು, ಆ ಕತೆ ಬೇರೆ. ಆದರೆ ಟಾಸ್ ವಿಚಾರದಲ್ಲಿ ಮಾತ್ರ ಯಾರೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ, ಕನ್ನಡಿಗನಾದಂಥ ಜಾವಗಲ್ ಶ್ರೀನಾಥ್ ಅಲ್ಲಿ ಮ್ಯಾಚ್ ರೆಫರಿ ಆಗಿದ್ದು. ಜಾವಗಲ್ ಶ್ರೀನಾಥ್ ಅವರ ನಡತೆ, ಹಿನ್ನೆಲೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಅವರೆಂಥ ಜೆಂಟಲ್ಮ್ಯಾನ್ ಅಂತ ಇಡೀ ಜಗತ್ತಿಗೆ ಗೊತ್ತು. ಇವತ್ತು ಕ್ರಿಕೆಟ್ ದುನಿಯಾ ಜಾವಗಲ್ ಶ್ರೀನಾಥ್ಗೆ ಅಷ್ಟು ರೆಸ್ಪೆಕ್ಟ್ ಕೊಡೋದು ಯಾಕೆ? ಒಂದು ರಾಹುಲ್ ದ್ರಾವಿಡ್ ಇರಬಹುದು, ಇನ್ನೊಂದು ಜಾವಗಲ್ ಶ್ರೀನಾಥ್ ಇರಬಹುದು, ಅಥವಾ ಅನಿಲ್ ಕುಂಬ್ಳೆ ಇರಬಹುದು. ಇವ್ರು ಯಾವತ್ತೂ ಕೂಡ ಇಂತಹ ಕೀಳು ಮಟ್ಟದ ಕೆಲಸಕ್ಕೆ ಕೈ ಹಾಕೋದೇ ಇಲ್ಲ. ಅವರಿದ್ದಾರೆ ಅಂತಂದರೆ ನಂಬಿಕೆ ಜಾಸ್ತಿ ಆಗುತ್ತೆ. ಹೀಗಾಗಿ ಮ್ಯಾಚ್ ರೆಫರಿ ಯಾವುದೇ ಕಾರಣಕ್ಕೂ ಕೂಡ ಟಾಸನ್ನು ತಿರುಚುವಂತಹ ಸಾಧ್ಯತೆ ಕಡಿಮೆ ಇದೆ. ಅಲ್ಲಿ ಒಂದು ಗೊಂದಲ ನಿರ್ಮಾಣ ಆಗಿದ್ದಂತೂ ಸತ್ಯ. ಯಾಕೆಂದರೆ ಹಾರ್ದಿಕ್ ಪಾಂಡ್ಯ ತುಂಬ ಹಿಂದಕ್ಕೆ ಟಾಸ್ ಹಾರಿಸ್ತಾರೆ. ಟಾಸ್ ಹಾರಿಸಿದ್ದು ಸಾಕಷ್ಟು ದೂರ ಹೋಗಿ ಬೀಳುತ್ತೆ. ಅಂಥ ಸಂದರ್ಭದಲ್ಲಿ ಮ್ಯಾಚ್ ರೆಫರಿ ಅಲ್ಲಿಗೆ ಹೋಗಿರ್ತಾರೆ. ಅದು ಪಾಪ್ ಡು ಪ್ಲೆಸಿಗೆ ಅನುಮಾನಕ್ಕೆ ಕಾರಣ ಆಗಿರಬಹುದು. ಆ ಅನುಮಾನವನ್ನು SRHನ ಕ್ಯಾಪ್ಟನ್ ಆದಂಥ ಪ್ಯಾಟ್ ಕಮಿನ್ಸ್ ಬಳಿಯಲ್ಲಿ ಹೇಳ್ಕೊಂಡಿದ್ದಾರೆ. ಆ ವಿಡಿಯೋವನ್ನು ಜೋಡಿಸಿ ಈಗ ಆರೋಪಗಳನ್ನು ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಮಿತ್ರರೇ, ಇಂತಹದಕ್ಕೆ ಅವಕಾಶ ಕೊಡಬಾರ್ದು. ಈ ಹಿಂದೆಯೂ ಭಾರತದಲ್ಲಿ ವರ್ಲ್ಡ್ ಕಪ್ ನಡೆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ಲೇಯರ್ಸ್ಗಳು ಅಲ್ಲೆಲ್ಲೋ ಕೂತ್ಕೊಂಡು ಭಾರತದಲ್ಲಿ ನಡೀತಿರುವಂತಹ ಟಾಸ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಭಾರತದಲ್ಲಿ ಟಾಸ್ ಗೋಲ್ಮಾಲ್ ಮಾಡಲಾಗ್ತಾ ಇದೆ, ಭಾರತದ ಪರವಾಗಿ ಟಾಸ್ ಮಾಡಲಾಗ್ತಾ ಇದೆ ಅನ್ನುವಂಥ ಅನುಮಾನ ವ್ಯಕ್ತಪಡಿಸಿದ್ರು. ಟಾಸನ್ನು ದೂರ ಹಾರಿಸಲಾಗುತ್ತೆ, ಮ್ಯಾಚ್ ರೆಫರಿ ಹೋಗಿ ಭಾರತದ ಪರವಾಗಿ ಹೇಳ್ತಾರೆ ಅಂತ. ಆದರೆ ಮಿತ್ರರೇ, ಇದನ್ನೆಲ್ಲ ಕ್ಲಿಯರ್ ಆಗಿ ತೋರಿಸುವಂತಹ ಒಂದು ಪ್ರಕ್ರಿಯೆ ಇರಬೇಕು. ಇವತ್ತೆಲ್ಲದಕ್ಕೂ ನಮಗೆ ತಂತ್ರಜ್ಞಾನ ಇದೆ. ಟಾಸ್ ಯಾರದ್ದಾಗಿದೆ ಅಂತ ಮ್ಯಾಚ್ ರೆಫರಿ ನೋಡೋದಕ್ಕೂ ಮುಂಚೆ ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿಬಿಟ್ರೆ ಯಾವುದೇ ಗೊಂದಲವೂ ಇರೋದಿಲ್ಲ, ಯಾವುದೇ ಅನುಮಾನವೂ ಕೂಡ ಇರೋದಿಲ್ಲ. ಆನ್ಫೀಲ್ಡ್ ಅಂಪೈರ್ ಗೊಂದಲಮಯ ನಿರ್ಣಯ ಕೊಟ್ಟಂತಹ ಸಂದರ್ಭದಲ್ಲಿ ಟಿವಿ ಅಂಪೈರ್ಗಳು ಜಾಗೃತವಾಗಿ ತೀರ್ಪನ್ನು ಕೊಟ್ಟಿದ್ದೇ ಆದರೆ ಈ ಗೊಂದಲಗಳು ಕೂಡ ಇರೋದಿಲ್ಲ. ಕ್ರಿಕೆಟ್ ಬಗ್ಗೆ ಜನರಿಗೆ ನಂಬಿಕೆ ಜಾಸ್ತಿ ಆಗುತ್ತೆ. ಯಾಕೆ ಇವತ್ತು ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತಂದರೆ, RCBಗೆ ಲಾಯಲ್ ಆದಂತಹ ಕೋಟ್ಯಂತರ ಫ್ಯಾನ್ಸ್ ಇದ್ದಾರೆ. ಅವರು ಇಂತಹ ಸಣ್ಣ ಪುಟ್ಟದನ್ನು ಕೂಡ ಒಪ್ಕೊಳ್ಳೋದಿಲ್ಲ, ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾಕಂದರೆ ಅವರು RCBಯನ್ನು ಅಷ್ಟು ಇಷ್ಟಪಡ್ತಾರೆ. RCBಗೋಸ್ಕರ ಎಂಥ ತ್ಯಾಗ ಮಾಡೋದಕ್ಕೂ ಅವರು ಸಿದ್ಧರಿರ್ತಾರೆ. ಹೀಗಾಗಿ ಮಿತ್ರರೇ, ಇವತ್ತು RCBಗೆ ಇಡೀ ದೇಶದಲ್ಲಿರುವಂಥ ಎಲ್ಲ IPL ಟೀಮ್ಗಳಿಗಿಂತಲೂ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಇರುವಂಥದ್ದು. RCB ಮ್ಯಾಚ್ ಆಗ್ತಿರುವಂತಹ ಸಂದರ್ಭದಲ್ಲಿ ಎಷ್ಟು ಜನ TV ನೋಡ್ತಾ ಇರ್ತಾರೆ, ಅದೇ ಬೇರೆ IPL ಮ್ಯಾಚ್ ಇದ್ದಂತಹ ಸಂದರ್ಭದಲ್ಲಿ ಎಷ್ಟು ಜನ ನೋಡ್ತಾ ಇರ್ತಾರೆ ಅಂತ ನೀವೇ ಗಮನಿಸಿ. ಆವಾಗ ಗೊತ್ತಾಗುತ್ತೆ RCBಗೆ ಎಂಥ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ. ಆದರೆ ದುರಂತ ಏನು ಗೊತ್ತಾ, ಈ ಬಾರಿ ಅತ್ಯಂತ ಕಳಪೆ ಟೀಮನ್ನು ಸೆಲೆಕ್ಟ್ ಮಾಡಲಾಗಿದೆ. ಸೆಲೆಕ್ಷನ್ ಕಮಿಟಿ ಇರಬಹುದು, ಮ್ಯಾನೇಜ್ಮೆಂಟ್ ಇರಬಹುದು, ಎಲ್ಲ ವಿಧವಾಗಿಯೂ ಕೂಡ ಎಡವಿದೆ. ಈ ಕಾರಣದಿಂದಾಗಿ RCB ಬಳಿ ಬಲಿಷ್ಠ ಬ್ಯಾಟಿಂಗ್ ಪಡೆ ಇದ್ದರೂ ಕೂಡ ಬೌಲರ್ಸ್ಗಳು RCB ಪರವಾಗಿ ಬೌಲ್ ಮಾಡ್ತಾ ಇದ್ದಾರಾ ಅಥವಾ ಎದುರಾಳಿ ಪರವಾಗಿ ಬೌಲ್ ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಬರುವಂತಾಗಿದೆ. ಯಾಕೆಂದರೆ ಬೌಲಿಂಗ್ ಟೀಮ್ ಅಷ್ಟು ಕಳಪೆಯಾಗಿದೆ. ಇದೆಲ್ಲ ಕಾರಣದಿಂದ ನಿರಂತರವಾಗಿ ಸೋಲಾಗ್ತಾ ಇದೆ. ಫ್ಯಾನ್ಸ್ಗಳು ಸಣ್ಣ ಪುಟ್ಟ ವಿಚಾರವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿ ಆ ಬಗ್ಗೆ ಚರ್ಚೆ ಆರಂಭಿಸಿದ್ದಾರೆ. ಮಿತ್ರರೇ, ನಿಮಗೇನನ್ಸುತ್ತೆ? ಟಾಸ್ನಲ್ಲಿ ಗೋಲ್ಮಾಲ್ ನಡೆದಿರುವಂಥ ಸಾಧ್ಯತೆಗಳಿದೆಯಾ? RCBಗೆ ನಿಜವಾಗ್ಲೂ ಅನ್ಯಾಯ ಆಗಿದೆಯಾ?
ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.